ಎಷ್ಟು ಇನ್ಸಲ್ಟ್ ಮಾಡ್ಬಿಡ್ತು ಅಂತಂದ್ರೆ ತುಂಬಾ ಇನ್ಸಲ್ಟ್. ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ, ನನಗೇನೋ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ, ಅಲ್ಲೇ ಕೂತ್ಕೊಳ್ಳಿ ಆಮೇಲೆ ಕರಿತೀವಿ ಅಂತ ಹೇಳಿದ್ದಾರೆ. ನಾವು ಇವರೆಲ್ಲರಿಗಿನ ಚಿಕ್ಕವನ್ರಿ, ನಾನು ತುಂಬಾ ಚಿಕ್ಕವನು. ನಾನು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ? ಬಹಳ ಸಂತೋಷದ ದಿನ. ಮತ್ತೆ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು. ಜೈ ಕಿಸಾನ್, ಜೈ ಜವಾನ್, ನಮ್ಮ ದೇಶ ಕಾಯೋರು. ಅವರ ಕೈಲಿ ನಮ್ಮ ಸಂತೋಷ್ ಅವರು, ರಾಮನಾರಾಯಣ್ ಅವರು ಈ ಟೀಸರ್ನ ಬಿಡುಗಡೆ ಮಾಡಿದ್ರೆ ಅವ್ರಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಮತ್ತು ನಿಮ್ಮ ಸೇವೆ ಇದೆಯಲ್ಲ ಅಪಾರ, ಅದು ಅಪಾರ. ಅವರೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ದೇಶ ಗಡಿ ಕಾಯ್ತಾ ಇರೋದು ಅವ್ರ ಪರಿಸ್ಥಿತಿಗಳನ್ನ ನಾವು ಟಿ ವಿ ನೋಡ್ತಾ ಇರ್ತೀವಿ. ನಾವು ಎಷ್ಟು ಅವ್ರಿಗೆ ನಾವಾದ್ರೂ ಸ್ವಲ್ಪ ಬಿಸಿಲು, ಅಯ್ಯೋ ಬಿಸಿಲಪ್ಪ ಅಂತೀವಿ, ಸ್ವಲ್ಪ ಬಾಯಿ ಹಾಕಿದ್ರೆ ಅಲ್ಲಿ ನೀರು ಬೇಕಪ್ಪ ಅಂತೀವಿ. ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ತಿದಲ್ಲ, ಆ ಪುಣ್ಯಾತ್ಮರಿಗೆ ಅವರ ಪಾದಾರ್ವಿದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಎಲ್ಲ ಶ್ರಮನೂ ಇದೆ. ಇದರಲ್ಲಿ ಒಬ್ಬೊಬ್ಬರ ಶ್ರಮ ಅಲ್ಲ, ಎಲ್ಲರ ಶ್ರಮ, ತಾಂತ್ರಿಕರ ಶ್ರಮ ಇರ್ಬೋದು, ಕಲಾವಿದರ ಶ್ರಮ ಇರ್ಬೋದು, ನಿರ್ಮಾಪಕರ ಶ್ರಮ ಇರ್ಬೋದು, ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವರೆಲ್ಲ ನೋಡಿ, ಅದರಲ್ಲೂ ನಮ್ಮ ಕಲಾವಿದರಿದ್ದಾರಲ್ಲ, ಎಲ್ಲ ನಮ್ಮ ಆಪ್ತರೆಲ್ಲ ಇವ್ರ ಜೊತೆ ಎಲ್ಲ ಸಾಕಷ್ಟು ಪಾತ್ರ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಮನವು ನನಗೆ ಗೊತ್ತಿರಲಿಲ್ಲ, ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇದೆಲ್ಲ ನೋಡ್ಬಿಟ್ರೆ, ಕಾಮಿಡಿ ನೋಡ್ಬಿಟ್ರೆ ಅವ್ರು ಇಂಥ ಒಳ್ಳೆ ಸೀರಿಯಸ್ ಪಾತ್ರ ಮಾಡಿದ್ರೆ ಆ ಹೀರೋ ಯಾವ ಹೀರೋಗೂ ಕಮ್ಮಿ ಇಲ್ಲ ರೀ. ನಮ್ಮ ಹುಡುಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ, ಸುಮ್ಮನೆ ಒಂದು ಪೂರ್ತಿ ಅನ್ನ ಬೇದಿದೆಯಾ ನೋಡೋಬೇಡ, ಒಂದು ಅಕ್ಕಿ ಕಾಳು ಒಂದು ನೋಡ್ಬಿಟ್ಟು ಸಾಕು, ಒಂದು ಅದ್ರ ನೋಡಿದ್ರೆ ಸಾಕು ಬೇಯ್ದುಬಿಟ್ಟಿದೆ ಅಂತ. ಈ ಚಿತ್ರ ನೋಡಿದ್ರೆ ಆಗುತ್ತೆ. ನಮಗೆ ನನಗೊಂದು ಸಂಕಟ ಏನಪ್ಪ ಅಂದರೆ ಇವ್ರ ಜೊತೆ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂತ ಅಷ್ಟೇ. ನನ್ನ ಆಯಸ್ಸಿದ್ರೆ ಇವ್ರ ಜೊತೆ ಇನ್ನೊಂದು ಸರಿ ಹಲವಾರು ಪಾತ್ರ ಮಾಡ್ತೀನಿ ನನಗೆ. ಮತ್ತು ನಾನು ಹೆಚ್ಚಿಗೆ ಮಾತಾಡೋದು, ಯಾಕೆಂದ್ರೆ ಮಾತಾಡೋದಂತ ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಈ ಚಿತ್ರ ಮರೆಯೋದಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಮಾತು ನೋಡಿ. ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ರು ಹೇಳಿದ್ದಾರೆ, ನೋಬಡಿ ಕ್ಯಾನ್ ಟಚ್ ಮೀ. ನೀವು ನನ್ನ ಮುಟ್ಟಬಹುದು, ನನ್ನ ಮೈ ಮುಟ್ಟಬಹುದು, ನನ್ನ ತಲೆ ಮುಟ್ಬೋದು, ಕೈ ಮುಟ್ಬೋದು, ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಎಂಥ ಸಂಭಾಷಣೆ ಅದು! ಅಂದರೆ ನನ್ನನ್ನು ಅಂದರೆ ಅದು ಆತ್ಮನೇ ಪರಮಾತ್ಮನೇ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂಥ ಡೈಲಾಗ್ಸ್ ಬರೆದಿದ್ದಾರೆ ಇವರು. ಅದು ಮನಸ್ಸಿನಲ್ಲಿ ಉಳಿಯುವಂಥದ್ದು. ಈ ಚಿತ್ರದಲ್ಲಿ ಎಂಥ ಮಾತದು. ಆದರೆ ಒಂದು ಮಾತ್ರ ನಿಜ, ಈ ಚಿತ್ರ ನಮ್ಮ ಇಡೀ 7 ಕೋಟಿ ಅಭಿಮಾನಿಗಳು, ಅನ್ನದಾತಗಳ ಮನಸ್ಸನ್ನು ಮುಟ್ಟತ್ತೆ, ಖಂಡಿತ ಮುಟ್ಟತ್ತೆ. ಇವರಲ್ಲಿ ಕೀಳಿ ಯಾವುದು ಮೇಲೆ ಯಾವುದು ಇದೆಲ್ಲ ಇದು ಪ್ರತಿಯೊಂದು. ಯಾಕಂದರೆ ಸಂಭಾಷಣೆನೂ ಆಗಿದೆ, ದೃಶ್ಯನೂ ಆಗಿದೆ. ನೀವೆಲ್ಲ ನೋಡಿದ್ರಿ ಟೀಸರು. ಮತ್ತು ಇದೇ 23ನೇ ತಾರೀಕು ಬಿಡುಗಡೆ ಆಗುತ್ತೆ. ಮತ್ತು ನಮ್ಮ ಗೆಳೆಯರ ಜೊತೆ ಮತ್ತೆ ಟೆಕ್ನಿಷಿಯನ್ ಮತ್ತೆ ಈ ಟೀಸರ್ಗೆ ಬಂದು ಇವ್ರ ಜೊತೆಯಲ್ಲೇ ಸೇರಿ ಆ ಟೀಸರ್ ಬಗ್ಗೆ ಮಾತಾಡೋದಕ್ಕೆ ನಮ್ಮದು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪತ್ರಕರ್ತರಿಗೂ, ಮಾಧ್ಯಮದವರು ಎಲ್ಲರೂ ಸಹ ನಮ್ಮ ಕನ್ನಡ ಚಿತ್ರಗಳು ಬೆಳೆಸ್ಕೊಂಡೇ ಬಂದಿದ್ದೀರಿ. ಇದೇ ಥರ ಈ ಚಿತ್ರವನ್ನು ಸಾಕಷ್ಟು ಒಂದು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ಪ್ರಯತ್ನ, ಸಹಕಾರ ಇದೆ. ಧನ್ಯವಾದಗಳು. ಈ ಚಿತ್ರ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಮೊದಲನಾಗಿ ಎಲ್ಲರಿಗೂ ನಮಸ್ತೆ. ಮತ್ತು ನಮ್ಮ ಯೋಧರು ಏನು ಬಂದವರೆ ಅವ್ರಿಗೆ ದೊಡ್ಡ ಸೆಲೆಕ್ಟ್ ನನ್ನ ಕಡೆಯಿಂದ ಬೀಳಲೇಬೇಕು, ನಮ್ಮ ತಂಡ ಕಡೆಯಿಂದ. ಯಾಕೆಂದರೆ ರಾಮನಾರಾಯಣ್ ಸರ್ ಹೇಳ್ಬಿಟ್ರು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಂತ ನನಗೂ ಅಷ್ಟೇ ನಂಗೆ ಹೇಳ್ಬಿಡ್ತು. ಯಾಕಂದರೆ ಒಂದು ಚಿಕ್ಕ ಒಂದು ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳಿದ್ರು. ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು, ಯಾವಾಗ ಕರಿತಾರೆ ಗೊತ್ತಾಗಲ್ಲ, ಡೇಟಿಗೆ ಹೋಗಲೇಬೇಕು ಅಂತ. ಆದರೆ ನಾವು ಹಂಗಿಲ್ಲ, ಅಲ್ಲಿ ಫಂಕ್ಷನ್ ಹೋಗ್ಕೊಂಡು ಡ್ರೆಸ್ಸು, ಇಲ್ಲಿ ಹೋಗ್ಕೊಂಡು ಡ್ರೆಸ್ಸು, ಆ ಥರ ಚೂಸ್ ಮಾಡ್ತಾ ಇರ್ತೀವಿ. ಅವ್ರ ಲೈಫಲ್ಲಿ ಚೂಸಿಂಗೇ ಇಲ್ಲ. ಎನಿ ಟೈಮ್ ಯಾವಾಗಲೂ ಅವ್ರ ಜೀವನ ಇಡ್ತಾ ಇರ್ತಾರೆ ನಮಗೋಸ್ಕರ. ದೊಡ್ಡ ಧನ್ಯವಾದ. ಮತ್ತು ನಾವು ಯೋಧರಿಂದ ಆಶೀರ್ವಾದ ಪಡೆದಿದ್ದೀವಿ ಈ ಸಿನಿಮಾ ಗೆಲ್ಲೋದಕ್ಕೆ. ಅದೇ ಥರ ಕರ್ನಾಟಕ ಜನತೆಯನ್ನು ನಮ್ಮನ್ನು ಈ ಸಿನಿಮಾ ಮೂಲಕ ಏನು ತಂಡ ನಿಮ್ಮನ್ನು ನಂಬಿದೆ, ಕೈ ಬಿಡಲ್ಲ ಅಂತ ನನಗೆ ತುಂಬ ದೊಡ್ಡ
ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗೆ, ಪತ್ರಕರ್ತರಿಗೆ, ಮಿತ್ರರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಕಲಾವಿದರು, ಚಿಕ್ಕ ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ನಮ್ಮ ಸಿನಿಮಾ 23ನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಆದಷ್ಟು ಬೇಗ ಒಂದು ಟ್ರೈಲರ್ ಲಾಂಚ್ ಮಾಡಬೇಕಾಗಿತ್ತು. ಅದಕ್ಕೆ ಪ್ರಯತ್ನಗಳು ನಡೀತಾ ಇರೋ ಯತ್ನದಲ್ಲೇ ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ವಾರ್ ಸ್ಟಾರ್ಟ್ ಆಯಿತು. ಸೊ ಆ ವಾರ್ ನಡೀತಾ ಇದ್ದಂಗೆ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು. ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ, ಈಗ ಟ್ರೈಲರ್ ಬಿಡುಗಡೆ ಮಾಡೋಣವಾ ಬೇಡವಾ ಅಂತ. ಆ ಆತಂಕ ಹೇಗಿತ್ತು ಅಂದರೆ, ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ, ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ. ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ, ಏನೇ ಆಗಲಿ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ, ಒಳ್ಳೆ ಪ್ರಯತ್ನ ಇದೆ, ನೀವು ಮಾಡಿ ಮುನ್ನುಗ್ಗಿ ಅಂತ. ಸೊ ನಾವು ನಮ್ಮ ನಿರ್ಮಾಪಕರಿಬ್ಬರು ತೀರ್ಮಾನ ತೊಗೊಂಡು ಟ್ರೈಲರ್ ಲಾಂಚ್ ಮಾಡೋಣ, ಡೇಟ್ ಅನೌನ್ಸ್ ಮಾಡಿದ್ದೀವಿ, ನಮ್ಮ ಸಿನಿಮಾನ ತೆರೆಗೆ ತರೋಣ, ಏನು ಅಂದ್ಕೊಂಡಿದ್ದೀವಿ ಆ ಡೇಟ್ಗೆ ಬರೋಣ ಅಂತ. ಸೊ ಕೋಇನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಇದೇ ಟೈಮ್ಗೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನಮ್ಮ ನಿರ್ಮಾಪಕರೇ ನನಗೆ ಫಸ್ಟ್ ಹೇಳಿದ್ದು, ಇದು ಕದನ ವಿರಾಮ ತಗೊಂಡಿದ್ದಾರೆ ಅಂತ. ಸೊ ಇದು ಕೇಳಿ ಬಹಳ ಖುಷಿ ಆಯಿತು. ಸೊ ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನು ತೀರಿಸ್ಕೊಂಡಿದ್ದಾರೆ, ಅದರಲ್ಲೂ ಖುಷಿ ಇದೆ. ಹಾಗೆ ನಮ್ಮ ಜನರಿಗೆ ನಾವು ಏನು ಒಂದು ಹೊಸದಾಗಿ ಒಂದು ಮನೋರಂಜನೆ ಕೊಡಬೇಕು ಅನ್ನೋ ಒಂದು ಒಂದು ಖುಷಿಯಲ್ಲಿ ನಾವಿದ್ದೀವಿ. ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಮಯ ಆಯಿತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಕೊಡ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ನಾನು ನಿರ್ದೇಶಕ, ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು, ಆದರೆ ನಾನು ಟ್ರೈಲರ್ ತೋರಿಸಾದ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಸಿನಿಮಾ ಮಾತಾಡಬೇಕು, ನಮ್ಮ ಕೆಲಸ ಮಾತಾಡಬೇಕು. ನಿರ್ಮಾಪಕರು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಹಿಸಿದಾಗ ಅಲ್ಲಿ ಯೋಗರಾಜ್ ಭಟ್ರು, ಶರಣಯ್ಯ ಅವರು, ಇನ್ನೂ ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು, ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನನಗೆ ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರಲ್ಲಿ ಕಾಣುತ್ತೆ. ಸಿನಿಮಾ ನೋಡಿದಾಗ ಅದು 10 ಪಟ್ಟು ಹೆಚ್ಚಾಗೇ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಖಂಡಿತವಾಗಿ ಜನ ಯಾಕೆ ಬರಬೇಕು, ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು. ಮನೋರಂಜನೆ ಒಂದೇ ಉದ್ದೇಶ ಅಲ್ಲ. ಸೊ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರುತ್ತೆ. ಅಂದರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತವೆ. ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ. ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಳ್ಳೆಯ ಉದ್ದೇಶ ಇದೆ, ಜನರು ತಿಳ್ಕೊಳ್ಳೋ ಅಂಥದ್ದಿದೆ. ಅದು ಯೋಗರಾಜ್ ಭಟ್ರು ಮಾಡಿದಂಥ ಒಂದು ಕಥೆಯಲ್ಲಿ ತುಂಬ ಅದನ್ನು ಸಿನಿಮಾ ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಒಳ್ಳೆಯ ಒಂದು ಪಾಯಿಂಟ್ ಇಟ್ಟು ಒಂದು ಕತೆ ಮಾಡಿದ್ದಾರೆ. ಒಂದು ಮನೋರಂಜನೆ ಕೂಡ ಅದರಲ್ಲಿ ತುಂಬಿ ಅದನ್ನು ಹೇಗೆ ಜನರಿಗೆ ಕೊಡಬೇಕು ಅನ್ನೋ ಥರ ನಮ್ಮ ಇಡೀ ತಂಡ ಕೆಲಸ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ಇದೇ 23ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ನಾನು ಭಾಳಷ್ಟು ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ಇಷ್ಟು ಜನ ನಿಂತಿರು ಸಾಕು, ಮೈಕ್ ಆಫ್ ಆಯಿತು ಅಂದರೆ ಸಾಕು ಅಂತ. ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಎಲ್ಲರೂ ಟ್ರೈಲರ್ನ ಶೇರ್ ಮಾಡಿ, ಹಾಗೆ 23ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮನ್ನು ಗೆಲ್ಲಿಸಿ. ಡೈರೆಕ್ಟ್ರು ನಾವು ಒಂದೇ ಏರಿಯಾದಲ್ಲಿದ್ದವರು ಇದೀವಿನೂ ಕೂಡ ಈಗಲೂ ಅವಾಗ ರೇಗಿಸ್ತಾ ಇರ್ತೀನಿ, ಏನು ಸರ್ ಒಂದೇ ಏರಿಯಾದಲ್ಲಿದ್ದು ನಮಗೊಂದು ಅವಕಾಶ ಕೊಡಲ್ಲ ಅಂತ. ಯಾವುದೇ ಬಟ್ ಅದು ಬಿಟ್ಟು ಈಗ ಕೊಡದೇ ಇರಲಿ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು. ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ. ನಾನು ಹೇಳ್ತೇನೆ, ನೋಡಿ ಸರ್ ನೀವು ಎಂಥ ರೈಟ್ರು, ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು, ಅವರು ಇದೇ ರೀತಿ ಹೇಳೋದು. ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ರಾಮನಾರಾಯಣ್ ಸರ್. ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ. ಮನು ಅವರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆ್ಯಕ್ಷನ್ಗೂ ಸಹಿ, ಎಮೋಷನಲ್ಗೂ ಸಹಿ, ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ. ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಷುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ತುಂಬ ಚೆನ್ನಾಗಿದೆ. ಆಮೇಲೆ ಬಹಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ಗೆಲ್ಲಿಸ್ತಾರೆ.
ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇನ್ನು ಹರೀಶ್ ರಾಜ್ ಸರ್, ನೀವು ಸಿನಿಮಾನಲ್ಲಿ ಇರುವಂಥದ್ದು ನಮ್ಗೆ ತುಂಬಾ ಖುಷಿಯ ಸಂಗತಿ. ನ್ಯಾಷನಲ್ ಅವಾರ್ಡ್ ಮೂವಿನಲ್ಲೇ, ವಿನ್ನಿಂಗ್ ಅವಾರ್ಡ್ ಮೂವಿನಲ್ಲೇ ಆ್ಯಕ್ಟ್ ಮಾಡಿರುವಂಥವ್ರು ನೀವು. ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ತಿಳಿಸಿ, ಅಥವಾ ಮುಂಚೆನೇ ತಿಳಿಸಿ ಆಗಿದೆಯಾ ಬೇರೆ ಪ್ರೆಸ್ ಮೀಟಲ್ಲಿ? ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾನು ಒಬ್ಬ NGO ನಡೆಸುವಂಥ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ. ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ಅಂದರೆ ರಾಮನಾರಾಯಣ್ ಅವರು ತುಂಬ ಹಳೆಯ ಸ್ನೇಹಿತರು. ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ನೋಡಿದಂಥ ಅದ್ಭುತವಾದಂಥ ಬರಹಗಾರರು ಆ್ಯಂಡ್ ಒಳ್ಳೆ ಸ್ಕ್ರೀನ್ ರೈಟರು, ಒಳ್ಳೆ ಡೈಲಾಗ್ ರೈಟರು, ಒಳ್ಳೆ ನಿರ್ದೇಶಕರು. ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬ ವರ್ಷಗಳಾದಮೇಲೆ ಅವರು ಕರೆ ಮಾಡಿ ಈ ಥರದ್ದೊಂದು ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ಅಂತ ಅನ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅನ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು. ಆ್ಯಂಡ್ ಸಂತೋಷ್ ಸರ್ ಒಬ್ಬ ನಿರ್ಮಾಪಕರು ಒಬ್ಬ ಕಲಾವಿದರನ್ನ ಕರೆದಾಗ ಒಬ್ಬ ಕಲಾವಿದನಾಗಿ ನಾವು ಯಾವಾಗಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ. ಸೊ ಇಂಥ ಒಂದು ಒಳ್ಳೆ ಪಾತ್ರ ಆ್ಯಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯಿತು, ಕುಲದಲ್ಲಿ ಕೀಳ್ಯಾವುದು ಅಂತ ಒಂದು ಟೈಟ್ಲು. ಅಂತ ಒಳ್ಳೆ ಕಲಾವಿದರಿದ್ದಾರೆ ಎಲ್ಲರೂ. ಆ್ಯಂಡ್ ಮೌನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಂಗೆ ತುಂಬ ಅವಕಾಶ ಸಿಗಲಿಲ್ಲ ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಕೆಲವೇ ಸೀನ್ಗಳಿತ್ತು. ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬ ಒಬ್ಬ ಪ್ರೇಕ್ಷಕನಾಗಿ ತುಂಬ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸು. ನಾಗೇಂದ್ರ ಅವ್ರು ಹೇಳಿದಾಗೆ ಮನು ಅವ್ರ ಕಾಮಿಡಿ ಅಲ್ಲದೆ ಆ್ಯಕ್ಷನ್ ಇರ್ಬೋದು ಆ್ಯಂಡ್ ಏನೋ ಎಮೋಷನ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ. ರಾಮನಾರಾಯಣ್ ಸರ್ ತುಂಬ ಗ್ಯಾಪ್ ಆಗಿದೆ ಅನಿಸುತ್ತೆ ಮಧ್ಯ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು. ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ. ಆ್ಯಕ್ಷನ್ನು, ಡ್ರಾಮಾ, ಎಮೋಷನ್ಸು, ಪ್ರೀತಿ, ಒಳ್ಳೆ ಹಾಡುಗಳು, ಮನೋಮೂರ್ತಿ ಅವರ ಹಾಡುಗಳಿದೆ ಎಲ್ಲ. ಅಂದರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದ್ದೀವಿ. ಒಳ್ಳೆ ಹೃದಯ ಇರುವಂಥ ಸಿನಿಮಾದಲ್ಲಿ ನಾನೊಬ್ಬ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್. ಆ್ಯಂಡ್ ನಿಜವಾಗ್ಲೂ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಆ್ಯಂಡ್ ಖುಷಿಯಾಗಿದೆ. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.